ಸರ್ ಇದೆಲ್ಲದರ ಜೊತೆಗೆ ಸರ್ ಶಿವಣ್ಣ ಅವರು ಅಂದರೆ ಅಣ್ಣವರ ಕುಟುಂಬಕ್ಕೆ ತುಂಬ ಆಪ್ತರು ಮತ್ತು ಅವರ ಯಾವುದೇ ಕೆಲಸ ಇದ್ರೂ ಜೊತೆಗೆ ನಿಂತ್ಕೋತೀರಾ. ಮೊನ್ನೆ ಅಷ್ಟೇ ನೋಡಿದ್ರೆ ಗೀತಕ್ಕ ಅವರು ಏನು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ರೆ ಅಲ್ಲೂ ಕೂಡ ಸಾಕಷ್ಟು ಓಡಾಟ ನಡೆಸಿ ಈ ಸಿನಿಮಾದ ಜೊತೆಗೆ ಆ ಒಂದು ರಾಜಕೀಯದ ಓಡಾಟದಲ್ಲಿ ಹೇಗಿತ್ತು ಅದೆಲ್ಲ ಶಿವಮೊಗ್ಗದ ಸುತ್ತಮುತ್ತ ಓಡಾಡಿದ್ದು? ಖಂಡಿತ ತುಂಬ ಚೆನ್ನಾಗಿತ್ತು. ಈ ಸತಿ ತುಂಬ ಪಾಸಿಟಿವ್ ಇದೆ ನಾನು ನೋಡ್ದಂಗೆ. ಯಾಕಂದರೆ ಮಧು ಅವರು ಮಿನಿಸ್ಟ್ರಲ್ಲಿ ಮತ್ತು 4-5 ಜನ ಕಾಂಗ್ರೆಸ್ MLAಗಳಿದ್ದಾರೆ. ಮತ್ತು ಗೀತಕ್ಕನಿಗೆ ಈ ಸತಿ ಭಾಳ ಪಾಸಿಟಿವ್ ಇದೆ ನಾನು ನೋಡ್ದಂಗೆ. ನಾನು ಕೆಲವ್ರನ್ನ ಇಂಟರ್ವ್ಯೂಸ್ ಮಾಡ್ತಾಯಿದ್ದೆ, ಅವರು ಭಾಷಣ ಮಾಡಬೇಕಾದ್ರೆ ಬೇರೆ ಬೇರೆ ಜನಗಳನ್ನ. ಈ ಸತಿ ಅಂತೂ ಖಂಡಿತವಾಗೂ ಚಾನ್ಸ್ ಇದೆ, ಅಲ್ಲಿ ಅದ್ಭುತವಾದ ಚಾನ್ಸ್ ಇದೆ. ಗೀತಕ್ಕ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನಿಸುತ್ತೆ ನನಗೆ ಈ ಸತಿ. ಇದ್ರ ಜೊತೆ ಶಿವಣ್ಣವರು ಕೂಡ ಅಂದರೆ ಸಾಕಷ್ಟು ಜಾಗಗಳಿಗೆ ವಿಸಿಟ್ ಮಾಡಿದ್ರು, ಅಂದರೆ ಜನಗಳನ್ನ ಭೇಟಿಯಾಗುವಂಥ ಸಂದರ್ಭ. ಯಾಕೆಂದರೆ ಈ ಒಂದು ವಿಚಾರದಲ್ಲಿ ಅಂದರೆ ಸಾಕಷ್ಟು ಕಷ್ಟ ನಷ್ಟಗಳಿಗೆ ಮಾತನಾಡಿದರು ಮತ್ತು ಒಂದಷ್ಟು ಅವರ ಒಂದು ಭಾಷಣಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದರೆ ಪಕ್ಷಾತೀತವಾಗಿ ಒಂದಷ್ಟು ವಿಷಯಗಳನ್ನು ಅವ್ರು ಮಾತಾಡೋವಂಥದ್ದು. ರಾಜಕಾರಣದಲ್ಲಿ ಅಂದರೆ ಶಿವಣ್ಣ ಅವ್ರ ಮಾತುಗಳು ನಿಮ್ಗೆ ಎಷ್ಟು ಇನ್ಸ್ಪೈರ್ ಕೊಡ್ತಾರೆ? ಅಂದರೆ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕು ಅನ್ನೋ ಥರ ಅವ್ರ ಮಾತುಗಳು ಬಂದಿದ್ದು. ಖಂಡಿತವಾಗೂ ನೀವೇ ನೋಡಿ, ಶಿವಣ್ಣ ಅವರು ಒಂದು ಹೆಂಡತಿ ಅವರೊಂದು ಆಸೆ ಪಟ್ಟಾಗ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊತಾರೆ. ಯಾವತ್ತೇ ಆಗಲಿ ಅವ್ರು ಹೇಳಿದ್ದಾರೆ, ನನ್ನ ವೈಫ್ ಇಷ್ಟಪಟ್ಟಿದ್ದಾರೆ, ಅವ್ರ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿರೋದು, ನಾನು ಅವ್ರ ಜೊತೆ ನಿಂತ್ಕೋಬೇಕಾಗಿರೋದು ನನ್ನ ಗಂಡನಾಗಿ ನನ್ನ ಕರ್ತವ್ಯ ಅಂತ ಹೇಳಿದ್ದಾರೆ. ನೀವು ನೋಡಿ, ಯಾವುದೇ ಸಭೆಯಲ್ಲೂ ಅವರು ಆಪೋಸಿಷನ್ಗೆ ಗುರಿ ಮಾಡ್ಕೊಂಡು ಮಾತಾಡಿಲ್ಲ. ನಾವು ಹಿಂಗೆ ಮಾಡ್ತೀವಿ, ಗೀತಾ ಹಿಂಗೆ ಮಾಡ್ತಾರೆ, ನಾನೇ ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದರೆ ಹೊರತು ಆಪೋಸಿಷನ್ ಯಾರೇ ನಿಂತಿದ್ರು ಅವ್ರನ್ನ ತೆಗಳೋದಾಗಲಿ ಇದನ್ನು ಮಾಡಿಲ್ಲ.